ಆತ್ಮೀಯ ಸ್ಪರ್ಧಾರ್ಥಿಗಳೆಲ್ಲರಿಗೂ ಫಸ್ಟ್ KPSC ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಆತ್ಮೀಯ ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ಅನುದಾನಿತ ಪ್ರೌಢಶಾಲೆಯಲ್ಲಿ ಹಿಂದಿ ಶಿಕ್ಷಕರ ನೇಮಕಾತಿಯ ಕುರಿತು ಮಾಹಿತಿ ನೀಡಲಿದ್ದೇನೆ. ಇದು ಪ್ರಜಾವಾಣಿ ಪತ್ರಿಕೆಯ ಪ್ರಕಟಣೆ, ಇಂದು ಬಂದಿರತಕ್ಕಂಥ ಪ್ರಕಟಣೆ. ಕರ್ನಾಟಕದ ಕನಕದಾಸ ಶಿಕ್ಷಣ ಸಂಸ್ಥೆ ವಿದ್ಯಾಸಂಸ್ಥೆಯಲ್ಲಿ ಒಂದು ಹಿಂದಿ ಭಾಷಾ ಶಿಕ್ಷಕರ ಹುದ್ದೆ ಖಾಲಿ ಇದೆ. ಇದು ಯಾವ ಒಂದು ಸ್ಥಳದಲ್ಲಿ ಬರುತ್ತಪ್ಪ ಅಂತ ಹೇಳಿದರೆ, ಹುಳಿಯಾರು ಪಶ್ಚಿಮ ಬಡಾವಣೆ, ಚಿಕ್ಕನಾಯಕನಹಳ್ಳಿ ತಾಲೂಕು, ತುಮಕೂರು ಜಿಲ್ಲೆ. ಇದು ತುಮಕೂರು ಜಿಲ್ಲೆಯ ವ್ಯಾಪ್ತಿಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರು ಎಂಬ ಒಂದು ನಗರದಲ್ಲಿ, ನಗರ ಅಲ್ಲ, ಅದು ಒಂದು ಗ್ರಾಮದಲ್ಲಿ ಬಂದಿರತಕ್ಕಂಥ ಒಂದು ಶಾಲೆ. ಈ ಶಾಲೆ ಏನಪ್ಪ ಅಂತೇಳಿದರೆ ಅನುದಾನಕ್ಕೆ ಒಳಪಟ್ಟಿರ್ತಕ್ಕಂಥ ಶಾಲೆ. ಇದ್ರ ಏನಪ್ಪ ಪ್ರಮುಖವಾಗಿ 23-24ನೇ ಸಾಲಿನಲ್ಲಿ ಅನುದಾನಕ್ಕೆ ಒಳಪಟ್ಟಿರ್ತಕ್ಕಂಥ ಒಂದು ಸಂಖ್ಯೆಯನ್ನು ಕೊಟ್ಟಿದ್ದಾರೆ. 1353650220324 23/12/2020 ಅನ್ವಯ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಿರ್ತಕ್ಕಂಥದ್ದು. ಈ ಶಾಲೆಯ ಹೆಸರು ಏನು ಬರುತ್ತಪ್ಪ ಅಂದರೆ ಕನಕದಾಸ ಪ್ರೌಢಶಾಲೆ, ಹುಳಿಯಾರು, ಚಿಕ್ಕನಾಯಕನಹಳ್ಳಿ ತಾಲೂಕು, ತುಮಕೂರು ಜಿಲ್ಲೆ. ಇಲ್ಲಿ ಪ್ರಮುಖವಾಗಿ ಹಿಂದಿ ಭಾಷಾ ಸಹ ಶಿಕ್ಷಕರು ಕಲಾ ವಿಭಾಗಕ್ಕೆ BA ಹಿಂದಿ ಐಚ್ಛಿಕ ವಿಷಯದಲ್ಲಿ BAಯನ್ನು ಪಡೆದಿರಬೇಕು. ಅದರ ಜೊತೆಯಲ್ಲಿ B.Ed ಅನ್ನು ಮಾಡಿರಬೇಕು. ಮೀಸಲಾತಿ ಬಿಂದು ಬಂದುಬಿಟ್ಟು 2ನೇ ಬಿಂದು. ಇದು ಸಾಮಾನ್ಯ ಅಭ್ಯರ್ಥಿಗಳಿಗೆ ಏನಪ್ಪ ಅಂತೇಳಿದರೆ ಇರ್ತಕ್ಕಂಥ ಹುದ್ದೆ. ಬೋಧನಾ ಮಾಧ್ಯಮ ಕನ್ನಡದಲ್ಲಾಗಿರಬೇಕು. ನೋಡಿ, ಇಲ್ಲಿ ಬೋಧನಾ ಮಾಧ್ಯಮ ಕನ್ನಡ ಆಗಿರಬೇಕು. ಬಿಂದು ಬಂದು 2ನೇ ಬಿಂದು. ಹಿಂದಿ BA B.Ed ಆಗಿರಬೇಕು. ಹಿಂದಿ ಭಾಷಾ ಸಹ ಶಿಕ್ಷಕರು ಇಲ್ಲಿ ಕನಕದಾಸ ಪ್ರೌಢಶಾಲೆಯಲ್ಲಿರ್ತಕ್ಕಂಥದ್ದು. ನೆಕ್ಸ್ಟ್ ಬಂದುಬಿಟ್ಟು ತಮ್ಮ ದಾಖಲೆಗಳನ್ನು ಎಷ್ಟು ದಿನಗಳ ಒಳಗಾಗಿ ಅಂದರೆ 21 ದಿನಗಳ ಒಳಗಾಗಿ ಮಾನ್ಯ ಉಪನಿರ್ದೇಶಕರು, ಶಾಲಾ ಶಿಕ್ಷಣ ಇಲಾಖೆ, ತುಮಕೂರು ಇವರ ಒಂದು ಅಡ್ರೆಸ್ಗೆ ತಾವು ಒಂದು ಅಪ್ಲಿಕೇಶನ್ಸ್ ಕೊಡಬೇಕು. ಅದರ ಜೊತೆಗೆ ಅಪ್ಲಿಕೇಶನ್ಸ್ ಕೊಡೋದಕ್ಕೂ ಬಿಫೋರ್ ಏನೇನನ್ನ ಇರಬೇಕಪ್ಪ ಅಂತೇಳಿದರೆ 1,000 ರೂಪಾಯಿಗಳ DDಯನ್ನು ಕಾರ್ಯದರ್ಶಿಗಳು ಕನಕದಾಸ ವಿದ್ಯಾಸಂಸ್ಥೆ ರಿಜಿಸ್ಟ್ರಾರ್ ಹುಳಿಯಾರು ಪಶ್ಚಿಮ ಬಡಾವಣೆ ಹೆಸರಿನಲ್ಲಿ ತೆಗೆಸಬೇಕು. ಸಂದರ್ಶನ ದಿನಾಂಕವನ್ನು ನಂತರ ತಿಳಿಸ್ತಾರೆ. ಅಂಚೆ ಮುಖಾಂತರ ಸಂಬಂಧಪಟ್ಟಂತೆ ತಿಳಿಸ್ತಾರೆ. ಆತ್ಮೀಯ ಸ್ನೇಹಿತರೆ, ತಾವು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸೋರಾಗಿದ್ದರೆ ಪ್ರಮುಖವಾಗಿ ರಾಷ್ಟ್ರೀಕೃತ ಬ್ಯಾಂಕ್ನಿಂದ 1,000 ರೂಪಾಯಿ DDಯನ್ನು ತಗೋಬೇಕು. ನಂತರ ಬಂದುಬಿಟ್ಟು ತಾವುಗಳು ಏನು ಮಾಡಬೇಕಪ್ಪ ಅಂತೇಳಿ ತಮ್ಮ ಡಾಕ್ಯುಮೆಂಟ್ಸ್ಗಳು SSLC ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು, ಡಿಗ್ರಿ ಮಾರ್ಕ್ಸ್ ಕಾರ್ಡು, ಹಿಂದಿ B.Ed ಮಾರ್ಕ್ಸ್ ಕಾರ್ಡು ಮತ್ತು ಇವು ಕೆಲರದಕ್ಕೂ ಕಾನ್ವೊಕೇಶನ್ಸು. ಇದು ಸಾಮಾನ್ಯ ಸಾಮಾನ್ಯ ಅಭ್ಯರ್ಥಿಗೆ ಮೀಸಲಾಗಿರ್ತಕ್ಕಂಥ ಹುದ್ದೆ ಆಗಿರೋದ್ರಿಂದ ಪ್ರತಿಯೊಂದು ಜಾತಿಯವರು ಕೂಡ ಈ ಹುದ್ದೆಗೆ ಕಾಂಪಿಟೇಷನ್ಸ್ ಮಾಡ್ಬೋದು. ಸೊ SC ST OBC ಇತರೆ ವರ್ಗದವರು ಪ್ರತಿಯೊಬ್ಬರು ಈ ಪೋಸ್ಟ್ಗೆ ನೀವು ಕಾಂಪಿಟೇಷನ್ ಮಾಡ್ಬೋದು. ಯಾರೆಲ್ಲರೂ ಹಿಂದಿ B.Ed ಮಾಡಿದ್ದೀರಾ, ದಯಮಾಡಿ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿ ಇದರ ಒಂದು ಸದುಪಯೋಗನ ಪಡೆದುಕೊಳ್ಳಿ. ಅರ್ಜಿಯನ್ನು ಪ್ರಯತ್ನ ಮಾಡಿ, ಪ್ರಯತ್ನದಲ್ಲಿ ಪರಮೇಶ್ವರ ಅಂತಾರಲ್ಲ, ಅದೇ ರೀತಿ ಪ್ರಯತ್ನ ಪಡಿ. ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತೀನಿ ಸ್ನೇಹಿತರೆ. ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡಿದರೆ ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಶೇರ್ ಮಾಡಿ. ಥ್ಯಾಂಕ್ ಯು.